ಮಹಾಜನ್ ಕಾಲೇಜು ಕನ್ನಡ ಪ್ರಾಧ್ಯಾಪಕರಾದಂಥ HR ತಿಮ್ಮೇಗೌಡರು ನಮ್ಮ ಜೊತೆ ಇದ್ದಾರೆ. ಕನ್ನಡ ರಾಜ್ಯೋತ್ಸವದ ಬಗ್ಗೆ ಇವತ್ತು ಕನ್ನಡದ ಉಳಿವಿಗಾಗಿ ಏನೇನು ಮಾಡಬೇಕು ಅಂತ ಒಂದೆರಡು ಕ್ವಶನ್ ಅವ್ರ ಹತ್ರ ಕೇಳೋಣ. ಸರ್ ನಮಸ್ತೆ. ಇವತ್ತು ಕನ್ನಡ ರಾಜ್ಯೋತ್ಸವನ ಮಹಾಜನ್ ಸಂಸ್ಥೆಯಲ್ಲಿ ತುಂಬ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀರಿ. ಇದರ ಉಳಿವಿಗೆ ಮತ್ತು ಬೆಳವಣಿಗೆಗೆ ಇವತ್ತು ಕನ್ನಡ ಅಂದರೆ ಎಷ್ಟೋ ಶಾಲೆಗಳಲ್ಲಿ ಅದ್ರ ಬಗ್ಗೆ ಕೀಳರಿಮೆ ಬಂದಿದೆ. ಕನ್ನಡ ಮಾತಾಡಿದ್ರೆ ಫೈನ್ ಆಗುವಂಥ ಪರಿಸ್ಥಿತಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅನುಭವ ಆಗಿದೆ. ಇದ್ರ ಬಗ್ಗೆ ಏನೇನಕ್ಕೆ ಇಷ್ಟಪಡ್ತೀವಿ ಸರ್? ಕರ್ನಾಟಕದಲ್ಲಿ ಕನ್ನಡವನ್ನು ಉಳಿಸುವಂಥದ್ದು ಬೆಳೆಸುವಂಥದ್ದು ಯಾರೂ ಹೇಳಬೇಕಾಗಿಲ್ಲ, ಅದು ನಮ್ಮ ಕರ್ತವ್ಯ. ಬಹುಶಃ ಕನ್ನಡಿಗರಾದಂಥವರು ಅದನ್ನು ಅರ್ಥ ಮಾಡ್ಕೋಬೇಕು. ಕನ್ನಡವನ್ನು ಕೊಲ್ಲುವ ಕೆಲಸ ಮಾಡ್ತಾ ಇರೋರು ಯಾರು ಅಂತಂದರೆ, ಯಾರು ಒಂದಷ್ಟು ಇಂಗ್ಲೀಷನ್ನು ಕಲ್ತ್ಕೋತಾರೆ, ಕಲಿತಾ ಇದ್ದಾಗೆ ಕನ್ನಡದಲ್ಲಿ ಮಾತಾಡಿದ್ರೆ ಅವಮಾನ ಅನ್ನುವಂಥ ಒಂದು ಪರಿಸ್ಥಿತಿಗೆ ತಂದುಕೊಂಡಿರುವಂಥವ್ರು ಯಾರು ಅಂದರೆ ಕನ್ನಡಿಗರೇ. ಬಹುಶಃ ನಮಗೆ ತಮಿಳುನಾಡಿನಲ್ಲಿ ಬೇರೆ ರಾಜ್ಯಗಳಲ್ಲಿರುವಂಥ ಅಭಿಮಾನ ಅನ್ನುವಂಥದ್ದು ಇಲ್ಲ. ಬಹುಶಃ ಅವ್ರು ಎಂಥ ಮಟ್ಟ ಸ್ವಾಭಿಮಾನ ಇದೆ ಅವ್ರಿಗೆ ಅಂತಂದರೆ, ಬೇರೆ ರಾಜ್ಯದವ್ರಿಗೆ ಅವ್ರಿಗೆ ಆ ಭಾಷೆಯನ್ನು ಬಿಟ್ಟು ಬೇರೆ ಭಾಷೆ ಹಿಂದಿಯವರು ಹಿಂದಿನೇ ಮಾತಾಡ್ತಾರೆ, ತಮಿಳುನಾಡಲ್ಲಿ ಹೋದ್ರೆ ತಮಿಳು ಮಾತಾಡ್ತಾರೆ, ತೆಲುಗಿನಲ್ಲಿ ಹೋದ್ರೆ ತೆಲುಗೇ ಮಾತಾಡ್ತಾರೆ. ನಮ್ಮ ಕರ್ನಾಟಕ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಇಂಗ್ಲೀಷ್ ಒಂದು ಕಲ್ತರು, ಇನ್ನೊಂದು ಭಾಷೆ ಕಲ್ತವ್ರೆ ಅಂತಂದರೆ ಅವರು ಯಾವಾಗಲೂ ಮಾತಾಡೋದೇನಂದರೆ ಇಂಗ್ಲೀಷ್ನಲ್ಲಿ ಮಾತಾಡೋಕ್ಕೆ ಹೋಗ್ತಾರೆ. ಪಾಪ ತಮಿಳ್ನಲ್ಲಿ ಮಾತಾಡೋಕ್ಕೆ ಬಂದವ್ರೆ ಅಂತ ಅವ್ರು ಕನ್ನಡದಲ್ಲಿ ಮಾತಾಡಿಸ್ಬೇಕು ಅನ್ನೋದಿಲ್ಲ, ತಮಿಳಲ್ಲೇ ಮಾತಾಡ್ತಾರೆ. ಹೀಗಾಗಿ ಏನಾಗಿದೆ ಅಂದರೆ ನಮಗೆ ಸ್ವಾಭಿಮಾನದ ಕೊರತೆ ಅನ್ನೋದು ನಮ್ಮಲ್ಲಿರುವಂಥದ್ದು. ಇದಕ್ಕೆ ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ, ನಾನು ಭಾಳಷ್ಟು ಸಂದರ್ಭದಲ್ಲಿ ಇರ್ತೀನಿ, ಇಡೀ ಕನ್ನಡದ ಈ ವ್ಯವಸ್ಥೆಗೆ ಯಾರು ಕಾರಣ ಅಂತಂದರೆ ಸರ್ಕಾರವೇ ಕಾರಣ. ಸರ್ಕಾರ ತನ್ನ ಒಣಗೇಡಿತನವನ್ನು ಪ್ರದರ್ಶಿಸ್ತಾ ಇದೆ. ಸರೋಜಿನಿ ಮಹಿಷಿಯನ್ನು ವರದಿಯನ್ನು ಜಾರಿ ಕೊಡ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳ್ಕೊಬಂದರು. ಈಗ ಹಿಂದೆ ಬಂದಂಥ 5 ಜನ ಮುಖ್ಯಮಂತ್ರಿಗಳು ಹೇಳ್ತಾ ಬಂದರು. ಆದರೆ ಯಾರು ಸರೋಜಿನಿ ಮಹಿಷಿ ವರದಿಯನ್ನು ಜಾರಿ ಕೊಡಲಿಲ್ಲ. ಯಾರು ಕನ್ನಡದವರು ಕನ್ನಡದಲ್ಲಿ ಓದ್ತಾರೆ, ಕನ್ನಡದಲ್ಲಿ ಬೆಳೆದಿದ್ದಾರೆ, ಅವರು ಕೆಲಸ ಕೊಡ್ತೀವಿ ಅಂತ ಮಾಡಿದ್ರೆ ಸಾಕು. ಕನ್ನಡದಲ್ಲಿ ಓದ್ದವ್ರು ಕೆಲಸ ಕೊಡ್ತೀವಿ ಅಂತಂದರೆ ಅವರೇ ಕನ್ನಡ ಕಲಿತಾರೆ. ಆದರೆ ಕನ್ನಡ ಓದದೇ ಇದ್ರೂ ನೀವು ಕೆಲಸ ಕೊಡೋದಾದರೆ ಆ ಕನ್ನಡ ಯಾಕೆ ಕಲಿತಾರೆ ಅವರು? ಅವ್ರ ಕನ್ನಡ ಬಗ್ಗೆ ಪ್ರೀತಿ ಬರೋದಕ್ಕೆ ಸಾಧ್ಯ ಇಲ್ಲ. ನಾನು ತಮಿಳ್ನಾಡಿಗೆ ಹೋಗಿ ನೋಡಿದ್ದೀನಿ. ನಾನು ಒಂದು 6 ತಿಂಗಳು ಬದುಕಬೇಕಾದ್ರೆ ನಾನು ತಮಿಳು ಕಲಿಬೇಕಾದ ಅನಿವಾರ್ಯತೆ ಇದ್ದಿದ್ದು. ಇಲ್ಲಿ 30 ವರ್ಷ 40 ವರ್ಷ ಬದುಕ್ತಾರೆ, ಅವರು ಕನ್ನಡವನ್ನು ಕಲಿಯೋದೇ ಇಲ್ಲ. ಯಾಕಂದರೆ ಅಂಥ ಪರಿಸ್ಥಿತಿಗೆ ನಾವು ತಂದುಕೊಂಡಿರುವಂಥದ್ದು. ಅದರಿಂದ ಕನ್ನಡಿಗರಾದವ್ರು ಏನು ಮಾಡಬೇಕು ಅಂದರೆ, ಕನ್ನಡವನ್ನು ಉಳಿಸೋ ಕೆಲಸ ಮಾಡಬೇಕು, ಬೆಳೆಸೋ ಕೆಲಸ ಮಾಡಬೇಕು. ಇಲ್ಲದೆ ಹೋದರೆ ಕನ್ನಡ ಒಂದು ಪಕ್ಷ ಏನಾದರೂ ಇಲ್ಲದೆ ಹೋದರೆ ನೀವು ಯಾರೂ ಅಸ್ತಿತ್ವ ಇರೋದಕ್ಕಾಗೋದಿಲ್ಲ. ಕನ್ನಡಿಗರು ಅಂತ ಹೇಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಬೇರೆಯವ್ರು ಬಂದು ಅಧಿಕಾರ ನಡೆಸ್ತಾರೆ. ಇವತ್ತೇನು ಈಗ ಪಾಕಿಸ್ತಾನದಲ್ಲಿ ಬಂದು ಬಾಂಬ್ ಹಾಕ್ತಾರೆ ಅಂತ ಹೇಳ್ತಾರೆ, ಇದಾಗ್ತಾರಲ್ಲ, ಅಂಥ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ಉದ್ಭವ ಆಗ್ತದೆ. ಅದಕ್ಕೆ ಹೋಗಬಾರ್ದು ಅನ್ನೋದಾದರೆ ಕನ್ನಡಿಗರಾದಂಥವರು ಸ್ವಾಭಿಮಾನಿಗಳಾಗಿ ಕನ್ನಡವನ್ನು ಉಳಿಸುವ ಕೆಲಸದ ಬಗ್ಗೆ ಪ್ರೀತಿ ಬರಬೇಕು. ಇವತ್ತು ಮಹಾಜನ ಕಾಲೇಜಿನ ಇತಿಹಾಸದಲ್ಲಿ ಇವತ್ತು ಕನ್ನಡದ ಎಲ್ಲ ವಿದ್ಯಾರ್ಥಿಗಳು ಸೇರಿ ಇಂಥದ್ದೊಂದು ಹಬ್ಬ ಮಾಡ್ತಿರೋದೇ ಅದಕ್ಕೆಂದರೆ ಕನ್ನಡವನ್ನು ಜಾಗೃತಿಗೊಳಿಸಬೇಕು. ಎಲ್ರಿಗೂ ಕನ್ನಡ ಅನ್ನುವಂಥ ಪ್ರೀತಿ ಬರಬೇಕು, ಕನ್ನಡ ಪ್ರೇಮ ಬರಬೇಕು. ಹೀಗೆ ಶಾಲಾ ಕಾಲೇಜುಗಳಲ್ಲಿ ಮತ್ತು ಎಲ್ಲ ಕಡೆಗೂ ಏನು ಮಾಡ್ತಾರೆ, ಕನ್ನಡವನ್ನು ಬೆಳೆಸೋ ಕೆಲಸ ಮಾಡಬೇಕು. ಇವತ್ತು ಕರ್ನಾಟಕದಲ್ಲಿ ಮಂಡ್ಯ ಜಿಲ್ಲೆ ಬಿಟ್ಟರೆ ಎಲ್ಲಿ ಪೂರ್ತಿಯಾಗಿ ಕನ್ನಡ ಮಾತಾಡುವಂಥ ಜಿಲ್ಲೆ ಇದೆ? ಎಲ್ಲ ಕಡೆ ಚಾಮರಾಜನಗರದಲ್ಲಿ ಹೋದರೆ ತಮಿಳು ಮಾತಾಡ್ತಾರೆ. ನೀನು ಅಲ್ಲಿ ಚಿತ್ರದುರ್ಗ ಬಾರ್ಡರ್ ಹೋದರೆ ಆಂಧ್ರದಲ್ಲಿ ತೆಲುಗು ಮಾತಾಡ್ತಾರೆ. ಯಾರಿಗೆ ಕನ್ನಡದ ಬಗ್ಗೆ? ಈ ಕಡೆ ತಮಿಳುನಾಡು ಬಾರ್ಡರ್ ಹೋದರೆ ಅಲ್ಲಿ ಅವರು ಕನ್ನಡಿಗರೇ ತಮಿಳು ಮಾತಾಡ್ತಾರೆ. ಈ ಥರ ನಡ್ಕೋತಾ ಇರೋದ್ರಿಂದ ಕನ್ನಡಕ್ಕೆ ಕೊಲೆ ಆಗ್ತದೆ. ಬೆಳಗಾವಿಯಲ್ಲಿ ಇವತ್ತು ಕನ್ನಡದವ್ರು ನಿಂತ್ಕೊಂಡು ಮಾತಾಡೋಕ್ಕೆ ಆಗೋದಿಲ್ಲ ಅನ್ನೋದಾದರೆ ನಾವು ಯಾವ ಸ್ಥಿತಿಗೆ ಬಂದಿದ್ದೀವಿ ಅಂತ. ನಮ್ಮ ರಾಜ್ಯದ ಒಳಗಡೆ ಅವ್ರನ್ನ ನಾವು ಬೆಳಗಾವಿಯಲ್ಲಿ ಕನ್ನಡದವ್ರನ್ನ ಉಳಿಸ್ಕೊಳಕ್ಕಾಗೋದಿಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಅಂಥದ್ದು. ನಮ್ಮ ಸ್ವಾಭಿಮಾನ ಇದೆಯಾ ನಮಗೆ? ನಮ್ಮ ಕನ್ನಡಿಗರ ಕೆಚ್ಚಿದೆ ಅಂದರೆ ನಮ್ಮ ಹಿಂದೆ ಹೋರಾಟ ಮಾಡಿದ್ರೆ ಪಾಡೇನು, ಕಿತ್ತೂರಾಣಿ ಚೆನ್ನಮ್ಮ ಪಾಡೇನ ಇವತ್ತು ಆಗ್ತದೆ? ಅದನ್ನು ಯೋಚನೆ ಮಾಡಬೇಕಾಗಿರುವಂಥದ್ದು. ಈ ದಿಕ್ಕಿನಲ್ಲಿ ಕನ್ನಡವನ್ನು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು ಅಂದರೆ ಕನ್ನಡಿಗರಲ್ಲಿ ಜಾಗೃತಿ ಮೂಡಬೇಕು. ಹಾಗೆ ಇದ್ರ ಬಗ್ಗೆ ಸರ್ಕಾರದ ಕಠಿಣ ಇವತ್ತು ರಾಜಧಾನಿಯಾದ ಬೆಂಗಳೂರಲ್ಲೂ ಸಹ ಕನ್ನಡಿಗರೇ ಅಲ್ಪಸಂಖ್ಯಾತರಾಗಿದ್ದಾರೆ ಸರ್. ಇದಕ್ಕೆ ಸರ್ಕಾರದ ಹೊಣೆಗಾರಿಕೆ ಏನು? ಸರ್ಕಾರ ಯಾವ ಕ್ರಮಗಳನ್ನ ಕೈಗೊಂಡ್ರೆ ಕನ್ನಡ ಇನ್ನೂ ಅತಿ ಹೆಚ್ಚಾಗಿ ಬೆಳೆಯುತ್ತೆ ಮತ್ತು ಉಳಿಯುತ್ತೆ? ಸಂಸ್ಕೃತಿನ ಉಳಿಸೋಕ್ಕೆ ಸರ್ಕಾರದ ಹೊಣೆಗಾರಿಕೆ ಏನು ಸರ್? ಸರ್, ಒಂದು ನಾನು ಪ್ರಾರಂಭದಿಂದ ಹೇಳ್ತಾ ಇದ್ದೀನಿ ಏನಂತಂದರೆ, ಕನ್ನಡವನ್ನು ಕಟ್ಟುವ ಕೆಲಸವನ್ನು ಮಾಡುವಂಥ ಕೆಲಸನ ಪ್ರಾರಂಭದಲ್ಲಿ ಕೆಂಗಲ್ ಹನುಮಂತಯ್ಯನವ್ರಿಗೆ ಯೋಚನೆ ಮಾಡ್ತಾ ಬಂದರು. ಅಲ್ಲಿಂದ ಆದಂಥ ಮುಖ್ಯಮಂತ್ರಿಗಳಿಗೆ ಕಾಳಜಿಗಳಿತ್ತು. ಈಗ ಬಂಗಾರಪ್ಪನವ್ರಿಗಿದ್ದಂಥ ಕಾಳಜಿ ಮತ್ತು ರಾಮಕೃಷ್ಣ ಹೆಗಡೆಯವರಿದ್ದಂಥ ಕಾಳಜಿ ನನಗೆ ಅನಂತರ ಬಂದ ಯಾವ ಮುಖ್ಯಮಂತ್ರಿಗಳಲ್ಲೂ ಅಂಥ ಕಾಳಜಿ ಕಾಣಲಿಲ್ಲ. ಯಾತಕ್ಕೆ ನನಗೆ ಬೇಸರ ಇರೋದೇನು ಅಂದರೆ, ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆದಂಥ ಇವತ್ತು ಕುಮಾರಸ್ವಾಮಿಯವರು ಇರ್ಬೋದು, ಅಥವಾ ಇವತ್ತಿನ ಕಾಲದಲ್ಲಿ ಯಡಿಯೂರಪ್ಪನವ್ರು ಇರ್ಬೋದು, ಇವತ್ತು ನಮ್ಮ ಸಿದ್ದರಾಮಯ್ಯನವ್ರು ಇರ್ಬೋದು, ಇವರೆಲ್ಲ ಅಪ್ಪಟ್ಟವಾದ ಹಳ್ಳಿಯ ಒಂದು ಶಾಲೆಯಿಂದಲೇ ಓದಿರುವಂಥವ್ರು. ಇವ್ರಿಗೆ ನಾನು ಸರ್ಕಾರದ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂತ ಹೋರಾಟ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ವಿನ ಕನ್ನಡವನ್ನು ಏನಾದರೂ ಮಾಡಿ ಕಟ್ಟಬೇಕು, ಕನ್ನಡವನ್ನು ಉಳಿಸ್ಕೋಬೇಕು ಅಂತ ಅನ್ನುವಂಥ ಮನಸ್ಥಿತಿಯೇ ಕಾಣೋದಿಲ್ಲ.
ಸಿದ್ದರಾಮಯ್ಯನವ್ರ ಕೈಲೇ ಕನ್ನಡ ಉಳಿಸೋಕ್ಕಾಗಲಿಲ್ಲ ಅಂದರೆ ನೀನು ಯಾರು ಕನ್ನಡ ಉಳಿಸೋದಕ್ಕೆ ಸಾಧ್ಯ? ಇವ್ರಿಗಿಂತ ನೀನು ಯಾವ ಹಳ್ಳಿಯಿಂದ ಬರೋದಕ್ಕೆ ಸಾಧ್ಯ ಇದೆ? ಇವ್ರಿಗೆ ಏನಾಗಿದೆ ಅಂತಂದರೆ ಕನ್ನಡವನ್ನು ಉಳಿಸ್ಕೊಳಕ್ಕೆ ಹೋದರೆ ನಮ್ಗೆ ಎಲ್ಲಿ ಈ ಶ್ರೀಮಂತ ವರ್ಗ ಇದೆಯಲ್ಲ, ಯಾರು ಬಂಡವಾಳಶಾಹಿ ವ್ಯವಸ್ಥೆ ಹೊಂದಿದಾರಲ್ಲ, ಯಾರು ಬಂಡವಾಳವನ್ನು ಹಾಕ್ಕೊಂಡು ಕಾಲೇಜು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರಲ್ಲ, ಅವ್ರ ವಿರೋಧವನ್ನು ಕಟ್ಕೋತೀವಿ ಅನ್ನೋದು ಒಂದೇ ಒಂದು ಕಾರಣಕ್ಕಾಗಿ ಏನು ಮಾಡ್ತಾಯಿದ್ದಾರೆ, ಇಂಗ್ಲೀಷ್ ವ್ಯವಸ್ಥೆ ಇರುವಂಥ ವ್ಯವಸ್ಥೆಯನ್ನು ಇವರು ಒಪ್ಕೊಬರ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಮಾಡಬೇಕಾಗಿರುವ ಕೆಲಸ ಏನು ಅಂತಂದರೆ ಅವ್ರಿಗೆ ಒಂದು ಇಚ್ಛಾಶಕ್ತಿ ಬೇಕು ಮತ್ತು ಕನ್ನಡದ ಬಗ್ಗೆ ಪ್ರೀತಿ ಬೇಕು. ಅವ್ರು ಮಾತು ಎಲ್ಲರೂ ಹೇಳ್ತಾರೆ ಕನ್ನಡದ ಬಗ್ಗೆ ಪ್ರೀತಿ ಇದೆ ಅಂತ. ಮೊನ್ನೆ ಭಾಷಣ ಮಾಡಿದಾಗಲೂ 70ನೇ ಕನ್ನಡ ರಾಜ್ಯೋತ್ಸವದ ಭಾಷಣ ಮಾಡುವಾಗಲೂ ಸಿದ್ದರಾಮಯ್ಯರು ಅದ್ಭುತವಾಗಿ ಮಾತಾಡೋರು. ಸರೋಜಿನಿ ಮಹಿಷಿ ವರದಿ ಕೊಡ್ತೀವಿ, ವರದಿ ನೀವೇನು ಬೇಡ, ನಾನು ಸರೋಜಿನಿ ಮಹಿಷಿ ವರದಿ ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಕನ್ನಡವನ್ನು ಓದಿದವರಿಗೆ ನಾನು ಪೊಲೀಸ್ ಕೆಲಸ ಕೊಡ್ತೀನಿ, ಕನ್ನಡದಲ್ಲಿ ಓದಿದವ್ರಿಗೆ ಕ್ಲರ್ಕ್ ಕೆಲಸ ಕೊಡ್ತೀನಿ, ಕನ್ನಡದಲ್ಲಿ ಓದಿದವ್ರಿಗೆ ವಿಧಾನಸೌಧಕ್ಕೆ ಕೆಲಸ ಕೊಡ್ತೀವಿ ಅಂತ ನೀವು ಒಂದನ್ನು ಮಾಡಿದ್ರೆ ಸಾಕು. ಅವರು ಕನ್ನಡಿಗರಾದಂಥವ್ರು ಏನು ಕನ್ನಡಿಗರು ನಿಜವಾಗಿ ಕನ್ನಡವನ್ನು ಕಲಿಯೋ ಕೆಲಸನ ಖಂಡಿತ ಮಾಡ್ತಾರೆ. ಗೌರ್ಮೆಂಟ್ ಸ್ಕೂಲ್ ಯಾಕೆ ಮುಚ್ಚೋಗ್ತಾ ಇದೆ? ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಲ್ಲ ಅಂದ್ರೆ ಕೆಲಸ ಸಿಗೋದಿಲ್ಲ ಅಂತ. ನೀವು ಇಂಗ್ಲೀಷ್ ಮೀಡಿಯಮಲ್ಲಿ ಓದೋರಿಗೆ ಕೆಲಸ ಸಿಗ್ತದೆ, ಕನ್ನಡ ಮೀಡಿಯಮಲ್ಲಿ ಓದೋರಿಗೆ ಕೆಲಸ ಸಿಗೋದಿಲ್ಲ. ಹಾಗೆ ಏನಾಗ್ತದೆ ಪರಿಸ್ಥಿತಿ? ಅದಕ್ಕೆ ನನಗೆ ಹೇಳುವಂಥದ್ದು ಏನು ಅಂತಂದರೆ ಸರ್ಕಾರವೇ ಸರಿಯಾದ ನಿರ್ಧಾರವನ್ನು ತಗೋಬೇಕು. ಇಲ್ಲಿರುವಂಥ ಯಾವುದೇ ಪುಸ್ತಕ ಅಭಿವೃದ್ಧಿ ಇರ್ಬೋದು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, ಇವರೆಲ್ಲ ಅಧಿಕಾರಕ್ಕೆ ಹೋಗಿ ಕೂತ್ಕೋತಾ ಇದ್ದಾರೆ ವಿನ ಯಾವ ಇವರಿಂದ ಏನೂ ಕನ್ನಡದ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅಂತ ನಾನಂತೂ ಅಂದ್ಕೊಂಡಿಲ್ಲ. ಇವ್ರು ಬಗೆಹರಿಸೋಕೆ ಆಗ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಸರ್, ಹಾಗೆ ಇವತ್ತಿನ ಯುವ ಪೀಳಿಗೆಯಲ್ಲಿ ಕನ್ನಡ ಮಾತಾಡೋಕ್ಕೆ ಹಿಂಜರಿಕೆ ಇದೆ. ಅವರು ಇಂಗ್ಲೀಷ್ ಮಾತಾಡಿದ್ರೆ, ನಮ್ಮ ಪೋಷಕರಾದರೂ ಅಷ್ಟೇ ಮಕ್ಕಳನ್ನ ಆಂಗ್ಲ ಶಾಲೆಗೆ ಸೇರಿಸೋದು, ಮಕ್ಕಳು ಇಂಗ್ಲೀಷ್ ಪದ್ಯ ಹೇಳೋದು, ಇಂಗ್ಲೀಷ್ ಮಾತಾಡಿದ್ರೆ ಖುಷಿ ಪಡೋದು, ಅವ್ರ ಮನೆಯಲ್ಲೂ ಇಂಗ್ಲೀಷ್ನೇ ಮಾತಾಡ್ಸೋದು, ಈ ರೀತಿ ಸಂಸ್ಕೃತಿ ನಮ್ಮಲ್ಲಿ ಪ್ರಾರಂಭ ಆಗಿದೆ ಸರ್. ಇದೇ ಮೇಯ್ನಾಗಿ ನಮಗೆ ಕನ್ನಡಕ್ಕೆ ಏನಾದರೂ ಹೊಡೆತ ಕೊಡ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಒಂದು ಪೋಷಕರು ಯಾಕೆ ಹಂಗೆ ಮಾಡ್ತಾ ಇದ್ದಾರೆ ಅಂತ ನಾನು ಮೊದಲೇ ಹೇಳಿದ್ದೀನಿ. ಒಂದೇನಾಗಿದೆ, ಮಕ್ಕಳಿಗೆ ಇಂಗ್ಲೀಷ್ ಕಲಿಸೋದ್ರಿಂದ ಕೆಲಸ ಸಿಗ್ತದೆ ಅನ್ನೋದು ಒಂದೇ ಉದ್ದೇಶ ಅಷ್ಟೇ ಅವ್ರಿಗೆ. ಆದರೆ ಪೋಷಕರಾದವ್ರಿಗೆ ಮುಂದಾಗುವಂಥ ಅನಾಹುತಗಳನ್ನು ಅರಿವು ಮೂಡಿಸ್ಬೇಕಾಗಿರೋ ಕೆಲಸ ಸರ್ಕಾರ ಮಾಡಬೇಕಾಗಿದೆ, ಸಮಾಜ ಮಾಡಬೇಕಾಗಿದೆ. ಮತ್ತು ನಾನು ಅಂದ್ಕೊಂಡಿರೋದೇನು ಅಂತಂದರೆ, ಈ ಪ್ರೈಮರಿ ಸ್ಕೂಲ್ನ ಹಂತದಿಂದ 5ನೇ ತರಗತಿವರೆಗಾದ್ರೂ ಇಡೀ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕೊಟ್ಟರೆ ಆಗ ಅವ್ರಿಗೆ ಕನ್ನಡದ ಅರಿವು ಮೂಡಿಸೋದಕ್ಕೆ ಸಾಧ್ಯ ಆಗ್ತದೆ. ಇಂಗ್ಲೀಷ್ ಕಾನ್ವೆಂಟಲ್ಲಿರುವಂಥ ಯಾವ ಮಕ್ಕಳುಗಳಿಗೂ ಕನ್ನಡ ಕಲಿಸುವಂಥವ್ರು ಇದ್ದಾರಲ್ಲ, ಆ ಮೇಡಮ್ದಿರಿಗೆ ಕನ್ನಡ ಬರೋದಿಲ್ಲ. ಅವ್ರಿಗೆ ಕನ್ನಡ ಅರಿವು ಎಲ್ಲಿ ಮೂಡಿಸೋದಕ್ಕೆ ಸಾಧ್ಯ? ನಾನು ಅಂತೀನಿ, ನಾನು ನಿಜ ಹೇಳ್ತಾ ಇದ್ದೀನಿ, ನಾನು ಕನ್ನಡದ ಮೇಷ್ಟ್ರಾಗಿ ಹೇಳ್ತೀನಿ, ಕನ್ನಡದ ಬಗ್ಗೆ ಅಭಿಮಾನ ಬರದಂಗೆ ಮಾಡಿರುವಂಥವ್ರು ಯಾರು ಅಂದರೆ ಚಿಕ್ಕಂದಿನಿಂದ ಪಾಠ ಕಲಿಸುವಂಥ ಮೇಷ್ಟ್ರುಗಳಿದ್ದಾರಲ್ಲ. ಈಗ ಕುವೆಂಪು ಅವ್ರಿಗೆ ಪಾಠ ಕಲಿಸುವಾಗ ಇದ್ದಂಥ ಮೇಷ್ಟ್ರುಗಳು, ಈಗ ವೆಂಕಣ್ಣಯ್ಯನವ್ರು ಇರ್ಬೋದು, BM ಶ್ರೀಕಂಠಯ್ಯನವ್ರು ಇರ್ಬೋದು, ಅವರೆಲ್ಲರೂ ಯಾಕೆ ಕನ್ನಡದ ಬಗ್ಗೆ ಪ್ರೀತಿ ತೋರಿಸಿದ್ರು? ಈಗ BM ಶ್ರೀಕಂಠಯ್ಯನವರು ಇಡೀ ಬದುಕನ್ನೇ ತ್ಯಾಗ ಮಾಡಿಬಿಟ್ರಲ್ಲ, ಇಡೀ ಸರ್ವವನ್ನು ತ್ಯಾಗ ಮಾಡಿ ಕನ್ನಡವನ್ನು ಕಟ್ಟೋ ಕೆಲಸ ಮಾಡಿದ್ರು. ಇವತ್ತು BM ಶ್ರೀಕಂಠಯ್ಯನವರು ಕುವೆಂಪು ಅಂತವ್ರನ್ನ ಉಳಿಸೋ ಕೆಲಸ ಮಾಡಿದ್ದಾರೆ, ವೆಂಕಣ್ಣಯ್ಯನವರು ಕುವೆಂಪುವನ್ನು ಉಳಿಸಿದ್ದಾರೆ. ಇವರಿಗೆ ಕನ್ನಡವನ್ನು ಉಳಿಸೋದು ಅಂತಂದರೆ ಕನ್ನಡಿಗರು ನಮ್ಗೆ ಅಭಿಮಾನ ಬರಬೇಕಾದ್ರೆ ಕನ್ನಡಿಗರನ್ನು ಗೌರವಿಸುವಂಥ ಕೆಲಸ ಆಗಬೇಕು. ಅದಕ್ಕೆ ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ, ತಂದೆ ತಾಯಂದಿರು ಈ ರೀತಿ ಮಾಡುವಂಥದ್ರಿಂದ ಯಾರು ದೊಡ್ಡವರಾಗೋದಿಲ್ಲ ಅನ್ನುವಂಥ ಅರಿವು ಮೂಡಿಸ್ಬೇಕು. ಇವತ್ತು ನೋಡಿ, ಇವತ್ತು ಜಗತ್ತಿನಲ್ಲಿ ನೀವು ಯಾರು ದೊಡ್ಡವರಾಗಿರೋದು ನೋಡಿ, ಮಾತೃಭಾಷೆಯಲ್ಲಿ ಶಿಕ್ಷಣ ಪಡೆದವ್ರು ಮಾತ್ರ ದೊಡ್ಡವರಾಗೋದಕ್ಕೆ ಸಾಧ್ಯ ಆಗಿರೋದು. ಇವತ್ತು ಜ್ಞಾನಪೀಠ ಪ್ರಶಸ್ತಿ ಬಂದಿದೆಯಲ್ಲ, ಎಲ್ಲರೂ ಮಾತೃಭಾಷೆಯಿಂದ ಬಂದಿರುವಂಥವ್ರು. ಮಾತೃಭಾಷೆಯವರು ಈಗ ಅವರು ಉದಾಹರಣೆಗೆ ಬೇಂದ್ರೆಯವರು ಮಾತೃಭಾಷೆ ಮರಾಠಿ ಆದರೂ ಕರ್ನಾಟಕಕ್ಕೆ ಬಂದು ಕನ್ನಡವನ್ನು ಮಾತೃಭಾಷೆಯಾಗಿ ಸ್ವೀಕಾರ ಮಾಡ್ಕೋತಾರೆ. ಅವರೆಲ್ಲರೂ ಕನ್ನಡವನ್ನು ಉಳಿಸೋ ಕೆಲಸ ಮಾಡ್ತಾರೆ. ನಾನು ಅಂದ್ಕೊಂಡಿದ್ದೇನೆ, ಏನೇ ಒಂದು ಕೆಲಸ ತಗೋಬೋದು, ಇಂಜಿನಿಯರ್ ಆಗ್ಬೋದು, ಇವ್ರು ಯಾರೂ ಒಂದು ಸ್ಕಾಲರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಭಾಷೆ ಇರ್ಬೋದು, ಅದು ಬಂಗಾಳಿ ಇರಲಿ, ತಮಿಳಿರಲಿ, ತೆಲುಗಿರಲಿ, ಕನ್ನಡ ಇರಲಿ, ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಯಾರು ಪಡ್ಕೋತಾರೆ ಅವರು ತಾಯಿಯ ಎದೆ ಹಾಲನ್ನು ಮಗು ಕುಡಿದು ಬೆಳೆದಾಗ ಎಷ್ಟು ಗಟ್ಟಿಯಾಗ್ತದೋ ಆ ಥರ ಗಟ್ಟಿಯಾಗುವಂಥವ್ರು. ಬೇರೆ ಭಾಷೆಗಳನ್ನು ಕಲಿತು ಸಾಧನೆ ಮಾಡ್ತೀವಿ ಅಂದರೆ ಅದು ನಂದಿನಿ ಹಾಲನ್ನು ಕುಡಿದ್ಬಿಟ್ಟು ನಾವು ದೊಡ್ಡ ಸಾಧನೆ ಮಾಡ್ದಂಗೆ ಆಗ್ತದೆ ಅಷ್ಟೇ. ಆದ್ದರಿಂದ ನಾವು ನಮ್ಮ ತಪ್ಪು ತಿಳ್ಕೊಂಡಿರೋದೆಲ್ಲಿ ಅಂತಂದರೆ, ಮಾತೃಭಾಷೆಯನ್ನು ಕಲಿತ್ರೆ ಜ್ಞಾನಿಗಳಾಗೋದಿಲ್ಲ ಅಂತ ತಿಳ್ಕೊಂಡಿದ್ದಾರಲ್ಲ. ಇವತ್ತು ಭಾಳಷ್ಟು ಜನ ಜಗತ್ತಿನಲ್ಲಿ ಇವತ್ತು ಈ ಪ್ರಪಂಚದಾದ್ಯಂತ ನೋಡ್ಕೊಬನ್ನಿ ಅಥವಾ ಕರ್ನಾಟಕವನ್ನು ನೋಡ್ತಾ ಬನ್ನಿ, ಅವರೆಲ್ಲರೂ ಮಾತೃಭಾಷೆಯಿಂದ ದೊಡ್ಡವರಾಗಿದ್ದಾರೆ, ಮಾತೃಭಾಷೆಯಿಂದ ವಿಜ್ಞಾನಿಗಳಾಗಿದ್ದಾರೆ. ಸರ್ ವಿಶ್ವೇಶ್ವರಯ್ಯನವ್ರನ್ನ ನೋಡ್ತಾ ಬನ್ನಿ, ಯಾಕೆ ಇವತ್ತು ಯಾಕೆ ಇಷ್ಟೆಲ್ಲ ಸಾಧನೆ ಮಾಡ್ಕೊಂಬಂದಿದ್ದಾರೆ? ವಿಶ್ವೇಶ್ವರಯ್ಯನವ್ರು ಮಾಡಿದಾರಲ್ಲ, ಇವತ್ತು ಒಂದು ಸಣ್ಣ ಕನ್ನಂಬಾಡಿ ಕಟ್ಟಿಯನ್ನು ಅಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ. ಇವತ್ತಿನವರೆಗೂ ಅಳುಗಾಡ್ತಾ ಇಲ್ಲ. ಅವ್ರು ಮಾತೃಭಾಷೆ ಹಿನ್ನೆಲೆಯಿಂದ ಬಂದವರು, ಹಳ್ಳಿಗಾಡಿನಿಂದ ಹಿನ್ನೆಲೆಯಲ್ಲಿ ಬಂದವರು. ಹಳ್ಳಿಗಾಡಿನಿಂದ ಬಂದಂಥವರಿಗೆ ಯಾವಾಗಲೂ ಏನಾಗುತ್ತೆ, ಗಟ್ಟಿಯಾದ ವ್ಯಕ್ತಿತ್ವ ಇರ್ತದೆ,
ಗಟ್ಟಿಯಾದ ಬೆಳವಣಿಗೆ ಇರ್ತದೆ. ನೀವು ಅಂದ್ಕೊಂಡಿರೋದೇನು ಅಂದರೆ ಕಾನ್ವೆಂಟ್ ಮಕ್ಕಳಿದಾರಲ್ಲ, ತಪ್ಪು ತಿಳ್ಕೊಂಡಿರೋದನ್ನು ಅವ್ರು ಇಂಗ್ಲೀಷ್ ಮಾತಾಡ್ತಾರೆ. ಒಂದು ಪದ್ಯ ಹೇಳಿದ್ರೆ ಅವ್ರ ತಂದೆ ತಾಯಿ ಖುಷಿ ಆಗ್ತದೆ. ನಾನು ಎಷ್ಟೋ ಸಾರಿ ನೋಡಿದ್ದೆ, ತನ್ನ ತಾಯಿದಿರು ಮಾತಾಡ್ತಾ ಇರುವಾಗ ಏನು ಮಾತಾಡ್ತಾರೆ ಅಂತಂದರೆ, ನನ್ನ ಮಗಳಿಗೆ ಕನ್ನಡನೇ ಬರೋದಿಲ್ಲ ಅಂತ ಸಂತೋಷವಾಗಿ ಹೇಳ್ಕೊತಾರೆ. ಅಂದರೆ ಕನ್ನಡಕ್ಕೆ ಬರೋದಿಲ್ಲ ಅನ್ನೋದನ್ನ ನಾಚಿಕೆ ಪಟ್ಟು ಹೇಳ್ಕೊಬೇಕು. ನಮಗೆ ಇಂಗ್ಲೀಷ್ ಬರೋದಿಲ್ಲ ಅಂದರೆ ನಮ್ಗೆ ಅವಮಾನ ಅಲ್ಲ, ಅದು ನಾವು ಕಲಿಯೋ ಭಾಷೆ. ಇದು ಇಂಗ್ಲೀಷನ್ನು ನಾವು ಕನ್ನಡವನ್ನು ನಾವು ವ್ಯಾಕರಣ ಹೇಳ್ಕೊಂಡು ರಾಮನು ಕಾಡಿಗೆ ಹೋದನು ಅಂತ ಹೇಳ್ಕೊಂಡು ಕಲ್ತಿದ್ದೀವಿ ನಾವು, ಅಥವಾ ರಾಮ ಗೋಯಿಂಗ್ ಟು ಫಾರೆಸ್ಟ್ ಅಂತ ಕಲ್ತಿದ್ದೀವಿ ನಾವು ಸಹಜವಾಗಿ ಕಲ್ತಿರುವಂಥ ಭಾಷೆ. ಸಹಜವಾಗಿ ಕಲ್ತಿರುವಂಥ ಭಾಷೆಯಲ್ಲಿ ನಾವು ಬಳಸುವ ಹಾಗೆ, ನಾವು ಅದನ್ನು ಅರ್ಥ ಮಾಡ್ಕೊಳ್ಳುವ ಹಾಗೆ ಬೇರೆ ಸಾಧ್ಯ ಇಲ್ಲ. ಇವತ್ತು ಅರ್ಥ ಆಗದೇ ಇರೋದು ಏನು ಈ ಪ್ರಪಂಚಕ್ಕೆ ಅಂತಂದರೆ, ಜಪಾನನ್ನು ನೋಡಿ ಬುದ್ಧಿ ಕಲ್ತಿಲ್ಲ ನಾವು. ಇವತ್ತು ಜಪಾನ್ ದೇಶದಲ್ಲಿ ಎಲ್ಲ ಪ್ರಾರಂಭದಿಂದ ಹಿಡಿದು ಮೆಡಿಕಲ್, ಇಂಜಿನಿಯರಿಂಗು ಎಲ್ಲವೂ ಇವತ್ತು ಮಾತೃಭಾಷೆಯಲ್ಲಿ ನಡೀತಾ ಇದೆ. ಜಪಾನ್ ದೇಶದ ಪ್ರಧಾನಮಂತ್ರಿಗೆ ಇಂಗ್ಲೀಷ್ ಬರೋದಿಲ್ಲ, ನಿಮ್ಗೆ ಅವಮಾನ. ಇಲ್ಲಿ ನಮ್ಮಲ್ಲೇನಾದ್ರು ಮೋದಿಗೆ ಇಂಗ್ಲೀಷ್ ಬರೋದಿಲ್ಲ ಅಂತ ಮಾತಾಡೋಕೆ ಹೋಗ್ತಾರೆ, ದೇವೇಗೌಡರಿಗೆ ಹಿಂದಿ ಬರೋದಿಲ್ಲ ಅಂತ ಮಾತಾಡೋಕೆ ಹೋಗ್ತಾರೆ. ಅವ್ರ ಆಡಳಿತ ಏನು ಕೊಡ್ತಾ ಇದ್ದಾರೆ, ಆಡಳಿತದಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಮಗೆ ಭಾಷೆಗಳು ಕಟ್ಕೊಂಡು ಏನಾಗಿರುವಂಥದ್ದು, ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಓದ್ ಬಂದ ತಕ್ಷಣ ಅವ್ರು ಭಾಳ ದೊಡ್ಡವನು ಅಂತ ಹೇಳಕ್ಕೆ, ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಓದ್ಕೊ ಬಂದಂಥವ್ರಿಗೆ ಎಷ್ಟು ಜನಕ್ಕೆ ನೋಬೆಲ್ ಅವಾರ್ಡ್ ಸಿಕ್ಬಿಟ್ಟಿದೆ. ನಾವು ಕಾನ್ವೆಂಟಲ್ಲಿ ಬಂದಿರುವಂಥ ಬೆಂಗಳೂರಲ್ಲಿ ಇವತ್ತು 25 ಲಕ್ಷ 10 ಲಕ್ಷ ಕೊಡೋ ಕಾನ್ವೆಂಟ್ಗಳು ನಡೀತಾ ಇವೆ. ಅವರೆಲ್ಲವ್ರನ್ನೆಲ್ಲ ಜ್ಞಾನಪೀಠ ಬರಬೇಕಲ್ಲ, ಯಾಕೆ ಬರ್ತಾ ಇಲ್ಲ ಅಂದರೆ ಅವರು ಯಾವ ಕಾರಣಕ್ಕೂ ತಮ್ಮ ಭಾಷೆಯ ಒಳಗಡೆಯಿಂದ ಬರುವಂಥ ಅನುಭವ ಇದೆಯಲ್ಲ, ಅದು ಪ್ರಾಕ್ಟಿಕಲ್ ಆಗಿ ಬರುವಂಥದ್ದು. ನಾವು ಕಲಿತ ಭಾಷೆಗೂ ಸಹಜವಾಗಿ ಬಂದ ಭಾಷೆಗೂ ಭಾಳ ವ್ಯತ್ಯಾಸ ಇದೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳದೆ ತಂದೆ ತಾಯಿಯಂದಿರು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ಇವತ್ತು ನೋಡಿ ರಾಜ್ಕುಮಾರ್ ಈ ಪ್ರಪಂಚದ ಒಬ್ಬ ಶ್ರೇಷ್ಠ ನಟ. ಯಾಕೆ ಅಂದರೆ ಮಾತೃಭಾಷೆಯನ್ನು ಅಷ್ಟು ಚಂದವಾಗಿ ಬಳಸ್ತಾ, ಮಾತೃಭಾಷೆಯಲ್ಲಿ ಅವನು ನಡ್ಕೊಂಡ. ಈಗ ಕಲಿತ್ಕೊಂಡು ಟ್ರೈನಿಂಗ್ ಕೊಟ್ಕೊಂಡು ಬಂದುವಂಥವ್ನಿಗೆ ಆ ಥರ ನಟ ಆಗೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಪ್ರತಿಭಾನ್ವಿತನ ಆಗಬೇಕು ಅಂತಂದರೆ ಅವನು ಮಾತೃಭಾಷೆಯಲ್ಲೇ ಕಲಿಬೇಕು. ಮಾತೃಭಾಷೆಯಲ್ಲಿ ಕಲಿತು ಅವನು ಇಂಗ್ಲೀಷನ್ನು ಕಲಿಬೇಕು, ಹಿಂದಿನೂ ಕಲ್ತ್ಕೋತಾನೆ. ಆಗ ಅವನ ವ್ಯಕ್ತಿತ್ವ ಬೆಳೆಸ್ಕೋತಾರೆ. ನನ್ನ ಮಾತೃಭಾಷೆ ಬೇಕಾಗಿಲ್ಲ, ನನಗೆ ತಾಯಿ ಬೇಕಾಗಿಲ್ಲ, ನನಗೆ ಯಾರ್ಯಾರು ದುಡ್ಡು ಕೊಡುವಂಥವ್ರೆ ನಮಗೆ ಆಂಟಿಗಳು, ಅವರೇ ನನ್ನ ತಾಯಿ ಅಂತ ಹೇಳ್ಕೊಂಡ್ರೆ ಅದು ಅಜ್ಞಾನ. ತಾಯಿಯೇ ಆಂಟಿಯ ತಾಯಿ ಆಗೋದಕ್ಕೆ ಖಂಡಿತ ಈ ಲೋಕದಲ್ಲಿ ಸಾಧ್ಯವೇ ಆಗೋದಿಲ್ಲ. ಆದ್ದರಿಂದ ಇದನ್ನು ನಾವು ಅರ್ಥ ಮಾಡಿಕೊಂಡು ಪೋಷಕ ವರ್ಗದವರು ಮತ್ತು ಕಾಲೇಜು ಒಳಗಡೆ ಇರುವಂಥ ವಾತಾವರಣದ ಒಳಗಡೆ, ಸ್ಕೂಲ್ ಒಳಗಡೆ ಕನ್ನಡದ ಕಂಪನ ತಲುಪಬೇಕು. ನಾವು ಪಾಠ ಮಾಡುವಂಥ ಮೇಷ್ಟ್ರು ಆಳವಾಗಿ ಓದ್ಕೋಬೇಕು. ಕನ್ನಡದಲ್ಲಿ ಏನೇನು ಸಾಧನೆ ಆಗಿದೆ ಅನ್ನೋದು ಚಿಕ್ಕ ಮಕ್ಕಳಿಂದ ಅವ್ರಿಗೆ ಹೇಳ್ತಾ ಬರಬೇಕು. ಒಂದು ಸ್ಕೂಲ್ನಲ್ಲಿ ನಾನು ಇವತ್ತು ಹೇಳ್ತೀನಿ, ಪ್ರೈಮರಿ ಸ್ಕೂಲ್ನಿಂದ ಹೈಸ್ಕೂಲ್ನವ್ರಿಗೆ ಮಕ್ಕಳುಗಳಿಗೆ ಕನ್ನಡವನ್ನು ಜಾಗೃತಿ ಮೂಡಿಸುವಂಥ ರೀತಿಯಲ್ಲಿ ಕನ್ನಡದ ಮೇಷ್ಟ್ರಾದಂಥವ್ರು ಕೆಲಸ ಮಾಡಿದ್ರೆ ಯಾವ ಕಾರಣಕ್ಕೂ ಕನ್ನಡದ ಬಗ್ಗೆ ಪ್ರೀತಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಎಲ್ಲೋ ನಮ್ಮ ಮೇಷ್ಟ್ರುಗಳು ನಾವು ಅರ್ಧ ವಿದ್ಯೆಯನ್ನು ಕಲ್ತಿರೋದ್ರಿಂದ ಸರಿಯಾದ ಶಿಕ್ಷಣವನ್ನು ನಾವು ಹೇಳ್ಕೊಡ್ದಂತೆ ಇವತ್ತು ಅವ್ರಿಗೆ ಕನ್ನಡದ ಬಗ್ಗೆ ಅಭಿಮಾನ ಬರ್ತಾ ಇಲ್ಲ. ಈ ಕಡೆ ಒಂದು ಕಡೆ ಸರ್ಕಾರ ಹಾಳು ಮಾಡ್ತಾ ಇದೆ, ಇನ್ನೊಂದು ಕಡೆ ನಮ್ಮ ಮೇಷ್ಟ್ರುಗಳು ಹಾಳು ಮಾಡ್ತಾ ಇದ್ದೀವಿ. ಹೀಗಾಗಿ ಕನ್ನಡದ ಬಗ್ಗೆ ಮಾತಾಡೋಕ್ಕೋದ್ರೆ ಅಲಕ್ಷ್ಯ ಮಾಡ್ತೀವಿ. ಕನ್ನಡದ ಬಗ್ಗೆ ನೀವು ಹೇಳಿದ್ರಲ್ಲ, ಕನ್ನಡದ ಬಗ್ಗೆ ಫೈನ್ ಆಗ್ತಾರೆ ಅಂತಂದರೆ ನಾವು ಯಾವ ತಾಲಿಬಾನ್ ರಾಷ್ಟ್ರದಲ್ಲಿದ್ದೀವ ನಾವು? ನಮ್ಮ ಕನ್ನಡದ ಒಳಗಡೆ ಇದ್ಕೊಂಡು ಕಾನ್ವೆಂಟಲ್ಲಿ ಅಲ್ಲಿ ಕನ್ನಡ ಮಾತಾಡಬೇಕು, ಅವ್ನು ಇಂಗ್ಲೀಷ್ ಕಲಿಯುತ್ತೆ ಹೇಳಿ ಅವರು. ಅರೆ ಕನ್ನಡನೇ ಕಲಿಬಾರ್ದು, ಕನ್ನಡದಲ್ಲಿ ಮಾತಾಡಿದ್ರೆ ಅಂತಂದರೆ ಅವರು ಇವತ್ತು ನಿಜವಾಗಿ ದೇಶದ್ರೋಹಿಗಳಾಗ್ತಾರೆ. ಈ ರಾಜ್ಯಕ್ಕೆ ಮಾಡ್ತಾ ಇರುವ ಅನ್ಯಾಯ ಆಗ್ತದೆ. ಅಂಥ ಸಂಸ್ಥೆಗಳನ್ನ ಮುಟ್ಟುಗೋಲು ಹಾಕಬೇಕು, ಅದನ್ನು ಮುಚ್ಚಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಆದರೆ ಸರ್ಕಾರ ಹಣಕ್ಕೋಸ್ಕರವಾಗಿ ಏನು ಮಾಡ್ತಾ ಇದೆ ಅಂತಂದರೆ, ಹಣಕ್ಕೋಸ್ಕರವಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಇಂಗ್ಲೀಷ್ ಕಾನ್ವೆಂಟ್ಗಳು ಬೇಕು ಅಂತೇಳಿ ಕ್ರಿಯೇಟ್ ಮಾಡ್ಕೋತಾ ಇದ್ದಾರೆ. ಆಡಳಿತ ನಡೆಸುವಂಥವ್ರಿಗೆ ಕನ್ನಡದ ಬಗ್ಗೆ ಪ್ರೀತಿ ಇಲ್ಲ. ಈ ಪೋಷಕ ವರ್ಗದವರು ಕೆಲಸಕ್ಕೋಸ್ಕರವಾಗಿ ತಮ್ಮ ಮಕ್ಕಳುಗಳು ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈ ದೃಷ್ಟಿಯಿಂದ ಬಿಟ್ಟರೆ ಅವ್ರಿಗೆ ಕನ್ನಡದ ಬಗ್ಗೆ ಅಭಿಮಾನ ಬೆಳೆಸಬೇಕಾಗಿದೆ, ಕನ್ನಡದಿಂದಲೇ ಬದುಕಬೇಕಾಗ್ತದೆ. ಆದರೆ ಒಂದು ಮಾತು ಹೇಳ್ತೀನಿ, ಯಾರು ಏನಾದ್ರು ಹೇಳಿ, ಎಷ್ಟೇ ಪ್ರಭಾವ ಬೀರಲಿ, ಕನ್ನಡವನ್ನು ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ಕನ್ನಡ ಮಾತ್ರ ಗಟ್ಟಿಯಾಗಿದೆ. ಬಹುಶಃ ಈ ಪ್ರಪಂಚದ ಅತ್ಯಂತ ಶ್ರೇಷ್ಠ ಭಾಷೆಗಳಲ್ಲಿ ಒಂದಾಗಿದೆ ಇದು. ಮತ್ತು ಕನ್ನಡದ ಅತ್ಯಂತ ಪ್ರಪಂಚದ ಸುಂದರವಾದ ಭಾಷೆ ಇದು. ಮತ್ತು ಇವತ್ತು ಪ್ರಪಂಚದಲ್ಲಿ ಇವತ್ತು ಇಂಗ್ಲೀಷ್ನವರು ಮಾತಾಡ್ತಾರೆ, ಇಂಗ್ಲೀಷ್ ಅಂತ ಮಾತಾಡ್ತಾರೆ. ನಮ್ಮ ಪಂಪ ಹುಡ್ತಾಗ ಇಂಗ್ಲೀಷು ಈ ಪ್ರಪಂಚದಲ್ಲಿ ಇರಲಿಲ್ಲ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಪಂಪ ಅವತ್ತೇ ಮಹಾಕಾವ್ಯ ಬರೆದೆ. ನಮ್ಮ ಬಸವಣ್ಣ ಬಂದಾಗ ಈ ಜಗತ್ತಲ್ಲಿ ಎಲ್ಲಿತ್ತು ಇಂಗ್ಲೀಷು? ಅದನ್ನೇ ಇಂಗ್ಲೀಷ್ ಬಂದದ್ದು ಯಾವಾಗ? ಮೊನ್ನೆ ಇಂಗ್ಲೀಷ್ ಬಂದ್ಬಿಟ್ಟು ನಮ್ಮ ಕನ್ನಡದ ಬಗ್ಗೆ ನಿರ್ಲಕ್ಷ್ಯವಾಗಿ ಮಾತಾಡಿದ್ರೆ ಅವ್ರ ಅಜ್ಞಾನ ಅಂತ ಹೇಳ್ಬೇಕಾಗತ್ತೆ. ಕನ್ನಡಕ್ಕೆ ಭಾಳ ಸಾವಿರಾರು ವರ್ಷಗಳ ಇತಿಹಾಸ ಇದೆ, ಅದಕ್ಕೊಂದು ಪರಂಪರೆ ಇದೆ. ಯಾರು ಏನೇ ಹೇಳಿದ್ರು, ಈಗಾಗಲೇ 50 ವರ್ಷದಿಂದ ಹೇಳ್ಕೊಬರ್ತಾರೆ ಕನ್ನಡ ಮುಳುಗೋಗ್ಬಿಡ್ತದೆ, ಕನ್ನಡ ಹೋಗ್ಸೋದಕ್ಕಾಗೋದಿಲ್ಲ.
ಆದರೆ ಕನ್ನಡವನ್ನು ಹೋಗಿಸುವಂಥವ್ರು ಎಷ್ಟು ಜನ ಇದ್ದಾರೋ ಕನ್ನಡವನ್ನು ಉಳಿಸ್ಕೊಳ್ಳುವಂಥ ಜನ ಇದ್ದಾರೆ. ಇವತ್ತು ನಾನು ಸತ್ಯವಾದ ಒಂದು ಮಾತು ಹೇಳಲೇಬೇಕು. ಈ ಕನ್ನಡದ ಬಗ್ಗೆ ಪ್ರೀತಿ ತೋರ್ತಾ ಇರೋರು ಅಂದರೆ ಈ ದೊಡ್ಡ ದೊಡ್ಡ ಶ್ರೀಮಂತರು ತೋರ್ತಾ ಇಲ್ಲ, ದೊಡ್ಡ ದೊಡ್ಡ ಸ್ಕಾಲರ್ ತೋರ್ತಾ ಇಲ್ಲ. ನನಗೆ ಒಬ್ಬ ಆಟೋ ಓಡಿಸೋ ಡ್ರೈವರ್ ತೋರಿಸೋ ಪ್ರೀತಿಯನ್ನು ನನ್ನಂಥ ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ಳುವಂಥವನು ನಾನು ತೋರಿಸ್ತಾ ಇಲ್ಲ. ನನಗೆ ಕನ್ನಡದ ಬಗ್ಗೆ ಪ್ರೀತಿ ಬೇಕಾಗಿಲ್ಲ. ಒಬ್ಬ ಆಟೋ ಡ್ರೈವರ್ ಇರ್ಬೋದು, ಬಸ್ ಡ್ರೈವರ್ ಇರ್ಬೋದು, ಒಬ್ಬ ಸಾಮಾನ್ಯ ಜನ ಇರ್ಬೋದು, ಇವತ್ತು ಕನ್ನಡವನ್ನು ಉಳಿಸ್ಕೋಬೇಕು ಅನ್ನುವಂಥ ಹಠ ಅವರಲ್ಲಿ ಇದ್ದೇ ಇದೆ. ಆಗ ಕನ್ನಡವನ್ನು ಯಾವ ಕಾರಣಕ್ಕೂ ಯಾರ ಕೈಲೂ ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ಈ ಪ್ರಪಂಚ ಇರೋವರೆಗೂ ಕನ್ನಡ ಇರ್ತದೆ, ಈ ನಾಡು ಇರೋವರೆಗೂ ಕನ್ನಡ ಇದ್ದೇ ಇರ್ತದೆ. ಆದರೆ ಆ ಕನ್ನಡವನ್ನು ಇನ್ನೂ ಚೆಂದಾಗಿ ಬೆಳೆಸೋ ಕೆಲಸನ ನಮ್ಮಿಂದ ಓಟ್ ಕೊಟ್ಕೊಂಡಿರುವಂಥ ರಾಜಕಾರಣಿಗಳು ಮಾಡಬೇಕಾಗಿದೆ, ನಮ್ಮ ಪೋಷಕ ವರ್ಗದವ್ರು ಮಾಡಬೇಕಾಗಿದೆ, ಅಧ್ಯಾಪಕರು ಮಾಡಬೇಕಾಗಿದೆ, ಸಾರ್ವಜನಿಕರು ಇದಕ್ಕೆ ಇರೋದು ಒಂದೇ ಅಂದರೆ ಎಲ್ಲೂ ಕನ್ನಡ ಮಾತಾಡಬೇಕು. ಕನ್ನಡವನ್ನು ನನಗೆ ಇಂಗ್ಲೀಷ್ ಬಂದರೂ ನಾನು ಕನ್ನಡ ಮಾತಾಡಬೇಕು. ಕನ್ನಡವನ್ನು ಮಾತಾಡೋ ರೀತಿಯಿಂದ ಅದನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ಹಿಂದಿಯವ್ರು ಹೆಂಗೆ ಮಾಡ್ತಾ ಇದ್ದಾರೋ, ತಮಿಳ್ನವ್ರು ಹೆಂಗೆ ಮಾಡ್ತಾರೆ ನೋಡಿ. ಹಿಂದಿಯವರು ಯಾರಾದರೂ ಒಬ್ಬರು ಬೇರೆ ಭಾಷೆ ಮಾತಾಡ್ತಾರೆ, ಇಂಗ್ಲೀಷ್ ಮಾತಾಡ್ತಾರೆ. ಅವರು ತಮಿಳ್ನಾಡಲ್ಲಿ ಹೋಗಿ ಇಂಗ್ಲೀಷ್ ಬಂದರೂ ಅವರು ಹಿಂದಿಲಿ ಮಾತಾಡ್ತಾರೆ, ಒಂದು ಅಕ್ಷರ ಹಿಂದಿಲಿ ಮಾತಾಡೋದಿಲ್ಲ. ಅವರೆಲ್ಲ ಇವತ್ತು ಎಷ್ಟು ಜನ ಪಾಸ್ ಮಾಡಿದ್ದಾರೆ ಅದನ್ನು ಯೋಚನೆ ಮಾಡಬೇಕು. ಈ ದಿಕ್ಕಿನಲ್ಲಿ ತಂದೆ ತಾಯಿಯಿಂದ ನಮ್ಮ ಮಕ್ಕಳಿಗೆ ಕನ್ನಡವನ್ನು ಚೆನ್ನಾಗಿ ಕಲಿಸ್ಬೇಕು, ಇಂಗ್ಲೀಷನ್ನು ನಾವು ಅವ್ರಿಗೆ ಚೆನ್ನಾಗಿ ಓದಿಸ್ಬೇಕು, ಆಗ ದೊಡ್ಡವರಾಯ್ತಾರೆ ಎನ್ನುವಂಥ ಕಲ್ಪನೆ ಅವ್ರಿಗೆ ಬಂದಾಗ ಈ ಸಮಾಜ ತುಂಬ ಚೆನ್ನಾಗ್ತದೆ. ನಾನು ಅಂದ್ಕೊಂಡಿದ್ದು ಭಾಷೆ ಚೆಂದಾಗಿ ಬೆಳೆದಷ್ಟು ಈ ಜಗತ್ತು ಉದ್ಧಾರ ಆಗೋಕ್ಕೆ ಸಾಧ್ಯ, ಈ ದೇಶ ಉದ್ಧಾರ ಆಗೋಕ್ಕೆ ಸಾಧ್ಯ. ನಮಗೆ ಬೇಕಾದಷ್ಟು ದೇಶಗಳು ನಮ್ಮ ಎದುರುಗಡೆ ಇದೆ. ಆದರೆ ಇವತ್ತು ಜಪಾನ್ ದೇಶವನ್ನು ಚಿಕ್ಕ ದೇಶ ಇವತ್ತು ಅಲುಗಾಡಿಸೋದಕ್ಕಾಗ್ತಾ ಇಲ್ಲ ಅಂದರೆ ಅವ್ರು ಮಾತೃಭಾಷೆಯಲ್ಲಿ ಮಾತಾಡ್ತಾರೆ, ಮಾತೃಭಾಷೆಯಲ್ಲಿ ಟೆಕ್ನಾಲಜಿ ಕಲ್ತವ್ರೆ, ಮಾತೃಭಾಷೆಯಲ್ಲಿ ಮೆಡಿಸಿನ್ ಕಲ್ತವ್ರೆ. ನಾವು ಇಂಗ್ಲೀಷ್ ಹೆಂಗೆ ಮಾತಾಡೋದು ಮೆಡಿಸಿನ್ ಅಂತ ಹೇಳ್ತೀವಿ. ಇದು ಅದನ್ನು ನೋಡಿ ನಾವು ಕಲ್ತ್ಕೊಂಡ್ರೆ ಆಗ ನಮಗೆ ಅರ್ಥ ಆಗ್ತದೆ. ನಮ್ಮ ಕನ್ನಡವನ್ನು ಉಳಿಸ್ಕೋಬೇಕು, ಬೆಳೆಸಬೇಕು ಅನ್ನುವಂಥ ಲೆಕ್ಕಾಚಾರ ನಮ್ಗೆ ಬರುತ್ತದೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಕನ್ನಡವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ. 11 News of ಮೈಸೂರು ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್.